ಪಾರ್ಟಿಯ ದೈತ್ಯರಿಗೆ ಸೋಲಿನ ಆಘಾತ ಈ ಸಲ ಸಿಕ್ಕಿದೆ. ನ್ಯೂ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಅವರಿಗೆ ಸೋಲಾಗಿದೆ. ಜಂಗ್ಪುರದಲ್ಲಿ ಮನೀಶ್ ಸಿಸೋಡಿಯಾಗೆ ಸೋಲಿನ ಶಾಕ್. ಅರವಿಂದ್ ಕೇಜ್ರಿವಾಲ್ ಬಿಟ್ರೆ ಇವರೇ ಸಿಎಂ ಫೇಸು ಅಂತೆಲ್ಲ ಇತ್ತು. ಮಾಳವಿಯಾ ನಗರದಲ್ಲಿ ಸೋಮನಾಥ್ ಭಾರತಿ ಅವರಿಗೂ ಕೂಡ ಸೋಲುಂಟಾಗಿದೆ. ಆಮ್ ಆದ್ಮಿ ಪಾರ್ಟಿಯ ದೈತ್ಯರು ಎಲ್ಲರೂ ಕೂಡ ಒಂದು ಹಂತದ ಸೋಲನ್ನ ನೋಡ್ಕೊಂಡು ಬರೋ ತರ ಆಗಿದೆ. ಸೋಲಿನ ಚಕ್ರದಲ್ಲಿ ಸಿಲುಕೋ ಹಾಗಾಗಿದೆ. ಜಂಗ್ಪುರದಲ್ಲಿ ಮನೀಶ್ ಸಿಸೋಡಿಯಾ ಫಸ್ಟ್ ಟೈಮ್ ಕ್ಷೇತ್ರವನ್ನ ಅವ್ರು ಬದಲಾಯಿಸಿದ್ರು. ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳ್ಬಿಟ್ಟು. ಬಟ್ ಈ ಕ್ಷೇತ್ರದಲ್ಲಿ ಅನಾಯಾಸವಾಗಿ ದಕ್ಕಿಸ್ಕೊಳ್ತಾ ಇದ್ರು ಪ್ರವೀಣ್ ಕುಮಾರ್ ಅವರು. ಅಲ್ಲೂ ಕೂಡ ಸೋತ್ ಬಿಟ್ಟಿದೆ. ಗೊತ್ತಿದ್ದು ಕ್ಷೇತ್ರವನ್ನ ಕಳ್ಕೊಳ್ಳೋ ಕೆಲಸವನ್ನ ಮನೀಶ್ ಸಿಸೋಡಿಯಾ ವಿಚಾರದಲ್ಲಿ ಮಾಡಿದ್ರ ಅರವಿಂದ್ ಕೇಜ್ರಿವಾಲ್ ಗೊತ್ತಿಲ್ಲ. 20 ಶಾಸಕರಿಗೆ ಹಾಲಿ ಟಿಕೆಟ್ ಕೊಡಲ್ಲ ನಾನು ಅಂತ ಹೇಳಿದ್ರು. ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿದ್ರು. ಕೆಲವರಿಗೆಲ್ಲ ನೀವು ಕ್ಷೇತ್ರವನ್ನು ಬದಲಾಯಿಸಿ ಅಂತೆಲ್ಲ ಹೇಳಿದ್ರು. ಬಟ್ ಅತಿಯಾದಂತಹ ಸ್ಟ್ರಾಟಜಿಗಳು ಕೈ ಕೊಡ್ತು, ಆತುರದ ನಿರ್ಧಾರಗಳು ಕೈ ಕೊಡ್ತು ಅನ್ನುವಂತಹ ವಿಶ್ಲೇಷಣೆ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಇಂದ ಹಿಡಿದು ಸತ್ಯೇಂದ್ರ ಜೈನ್ ಇಂದ ಹಿಡಿದು ಸೋತವರು ಯಾರು ಗೆದ್ದವರು ಯಾರು ಅಂತ ನಾವು ದುರ್ಬಿನ್ ಹಾಕೊಂಡು ಹುಡುಕ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಆಮ್ ಆದ್ಮಿ ಪಾರ್ಟಿ ಇದೆ.